ಮಳೆಗಾಲ ಶುರುವಾಯಿತು ಅಂದ್ರೆ ಮಲೆನಾಡಿನಲ್ಲಿ ವೆರೈಟಿ ಅಣಬೆಗಳು ಅಥವಾ ಕಳಿಲೆ ಕೆಸುವಿನ ಸೊಪ್ಪುಗಳಂತ ತರಾವರಿ ಖಾದ್ಯಗಳನ್ನ ಮಾಡ್ಕೊಂಡು ತಿಂತಾರೆ. ಕೆಸುವಿನ ಸೊಪ್ಪು ವರ್ಷಪೂರ್ತಿ ಸಿಗುತ್ತೆ, ಯಾವಾಗ್ಲಾದ್ರೂ ಮಾಡಬಹುದು. ಆದ್ರೆ ಬಹುಶಃ ಇದು ಉಷ್ಣ ಆದ್ರಿಂದ ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ. ಖನಿಜ, ಲವಣ ಮತ್ತೆ ಪೋಷಕಾಂಶಗಳಿಂದ ತುಂಬಿರೋ ಈ ಸೊಪ್ಪು ಸಿಕ್ಕಾಪಟ್ಟೆ ಟೇಸ್ಟಿ. ಇವತ್ತು ಗಂಟಾಕಿರೋ ಕೆಸುವಿನ ಸೊಪ್ಪಿನ ಸಾರನ್ನ ಹೇಗ್ ಮಾಡೋದು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ದ ಬ್ರಂಚ್ ಮಾಸ್ಟರ್ ಚಾನೆಲ್ಗೆ ಸ್ವಾಗತ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಎಳೆ ಕೆಸುವಿನ ಎಲೆಗಳು 30ರಿಂದ 40, ಬ್ಯಾಡಗಿ ಮೆಣಸು 6, ಕೊತ್ತಂಬರಿ ಬೀಜ 1 ಟೇಬಲ್ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಮೆಂತೆ 1/4 ಟೀ ಸ್ಪೂನ್, ಸಾಸಿವೆ 1/4 ಟೀ ಸ್ಪೂನ್, ಕಾಯಿ ತುರಿ ಅರ್ಧ ಕಪ್, ಅರಿಶಿನ 1 ಟೀ ಸ್ಪೂನ್, ಬೆಳ್ಳುಳ್ಳಿ 4 ಎಸ್ಲು, ಒಂದು ಸಣ್ಣ ಈರುಳ್ಳಿ, ಹುಣಸೆ ಹಣ್ಣು ಸೊಪ್ಪು ಬೇಯಿಸೋದಕ್ಕೆ ಸ್ವಲ್ಪ, ಆಮೇಲೆ ಸಾರಿಗೆ ಹಾಕೋದಕ್ಕೆ ಸ್ವಲ್ಪ, ಒಗ್ಗರಣೆಗೆ ತುಪ್ಪ 2 ಟೇಬಲ್ ಸ್ಪೂನ್, ಕಟ್ ಮಾಡ್ಕೊಂಡಿರೋ 1 ಮೀಡಿಯಂ ಸೈಜ್ ಈರುಳ್ಳಿ. ಎಲೆ ಗಂಟು ಹಾಕೋದು ತುಂಬಾನೇ ಸುಲಭ. ಮೊದಲು ಒಂದು ಕ್ಲೀನ್ ಬಟ್ಟೆ ತಗೊಳ್ಳಿ, ಅದನ್ನೊಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಎಲೆನ ಚೆನ್ನಾಗಿ ಒರೆಸ್ಕೊಳ್ಳಿ. ಎಲೆ ತುಂಬಾ ಡೆಲಿಕೇಟ್ ಇರೋದ್ರಿಂದ ಹರಿಯೋ ಚಾನ್ಸಸ್ ಇರುತ್ತೆ, ಕೇರ್ಫುಲ್ ಆಗಿ ಇದನ್ನ ಮಾಡಬೇಕು. ಇದಕ್ಕೆ ಎಳೆ ಕೆಸುವಿನ ಎಲೆಗಳನ್ನ ಮಾತ್ರ ತಗೊಳ್ಳಿ. ಬಲ್ತಿರೋ ಎಲೆಗಳು ಗಂಟಾಕ್ಬೇಕಾದ್ರೆ ಹರಿತವೆ, ಬೆಂದ ಮೇಲೇನು ನಾರ್ ಫೀಲ್ ಆಗುತ್ತೆ, ತಿನ್ನೋದಿಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಆದಷ್ಟು ಎಳೆ ಕೆಸುವಿನ ಎಲೆಗಳನ್ನ ಮಾತ್ರ ತಗೊಳ್ಳಿ. ಸೊಪ್ಪಿನ ಹಿಂದೆ ಇರೋ ಎಕ್ಸ್ಟ್ರಾ ತೊಟ್ಟಿನ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ಈ ತರ ಎಲೆನ ಸುತ್ತಿ ಗಂಟು ಹಾಕಿದ್ರೆ ಸಾರಿಗೆ ಹಾಕೋದಿಕ್ಕೆ ರೆಡಿ. ಎಲ್ಲ ಎಲೆಗಳನ್ನ ಗಂಟು ಹಾಕಿದ್ಮೇಲೆ ಎಲೆಗಳನ್ನ ಬೇಯಿಸೋದಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಉಪ್ಪು, ಸ್ವಲ್ಪ ಹುಣಸೆ ರಸ ಹಾಕಿ ನೀರು ಕುದಿ ಬಂದ ಮೇಲೆ ಗಂಟಾಕಿರೋ ಕೆಸುವಿನ ಎಲೆಗಳನ್ನ ಹಾಕೊಂಡು ಒಂದು ಪಾತ್ರೆ ಮುಚ್ಚಿ ಸಣ್ಣ ಉರಿಲಿ ಬೇಯಿಸ್ಕೊಳ್ಬೇಕು. ಎಲೆ ಬಣ್ಣ ಡಾರ್ಕ್ ಗ್ರೀನ್ ಅಂದ್ರೆ ಮೆಹಂದಿ ಬಣ್ಣಕ್ಕೆ ತಿರುಗಿ ಸಾಫ್ಟ್ ಆಗಿ ಕಾಣಿಸಿದ್ರೆ ಸೊಪ್ಪು ಬೆಂದಿದೆ ಅಂತ ಅರ್ಥ. ಸೊಪ್ಪು ಬೇಯೋವರೆಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಸ್ವಲ್ಪ ಎಣ್ಣೆ ಹಾಕಿ ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತೆ, ಸಾಸಿವೆ, ಮೆಣಸಿನಕಾಯಿ ಹುರ್ಕೊಳ್ಬೇಕು. ಸ್ವಲ್ಪ ಹುರ್ಕೊಂಡ್ಮೇಲೆ ಅದ್ರ ಜೊತೆ ಬೆಳ್ಳುಳ್ಳಿ, ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ಬಾಡಿದ್ಮೇಲೆ ಕಾಯಿ ತುರಿ ಹಾಕೊಳ್ಳೋಣ. ಕಾಯಿ ಸ್ವಲ್ಪ ಘಮ ಬರೋವರೆಗೆ ಹುರ್ಕೋಬೇಕು. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಇದನ್ನ ಒಂದು ತಟ್ಟೆಗೆ ಹಾಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಹುರಿದಿರೋ ಸಾಮಗ್ರಿಗಳನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಅರಿಶಿನ ಪುಡಿ, ಬೇಕಾದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಎಲೆಗಳ ಕಲರ್ ಚೇಂಜ್ ಆಗಿದೆ, ಸಾಫ್ಟ್ನೂ ಆಗಿದೆ, ಅಂದ್ರೆ ಇದು ಬೆಂದಿದೆ ಅಂತ ಅರ್ಥ. ಆಮೇಲೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಕಟ್ ಮಾಡಿರೋ 1 ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ಳೋಣ. ಕೆಸುವಿನ ಸೊಪ್ಪು ತುಂಬಾ ಹೀಟ್ ಆದ್ರಿಂದ ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಕೊಡ್ತಾರೆ. ತುಪ್ಪ ತಂಪು ಅಷ್ಟೇ ಅಲ್ಲ, ಈ ಸಾರಿಗೆ ಒಂದೊಳ್ಳೆ ಘಮನೂ ಕೊಡುತ್ತೆ. ಈರುಳ್ಳಿ ಸ್ವಲ್ಪ ಕೆಂಪಗಾಗ್ತಿದ್ದಾಗೆ ನುಣ್ಣಗೆ ರುಬ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. ಮಸಾಲೆನ ಒಂದು 3ರಿಂದ 5 ನಿಮಿಷ ಹುರ್ಕೊಳ್ಳೋಣ. ಅಂದ್ರೆ ಮಸಾಲೆ ಪಾತ್ರೆ ತಳ ಬಿಡೋದಕ್ಕೆ ಸ್ಟಾರ್ಟ್ ಆದ್ರೆ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ಬೇಯಿಸಿರೋ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹುಣಸೆ ರಸ ಹಾಕೊಳ್ಳೋಣ. ಈ ಸಾರು ಒಂದ್ ಸ್ವಲ್ಪ ಹುಳಿ ಹುಳಿ ಇದ್ರೆ ಚಂದ. ಒಂದೊಂದ್ಸಲ ಫ್ರೆಶ್ ಕೆಸುವಿನ ಸೊಪ್ಪು ಯೂಸ್ ಮಾಡಿದಾಗ ಗಂಟ್ಲು ಕಟ್ತಾ ಬರುತ್ತೆ. ಹುಣಸೆ ಹುಳಿ ಹಾಗಾಗದೇ ಇರೋ ತರ ತಡೆಯುತ್ತೆ.
ಉಪ್ಪು ಹುಳಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಒಂದ್ಸಲ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು ಸಖತ್ ಟೇಸ್ಟಿ ಗಂಟಾಕಿರೋ ಕೆಸುವಿನ ಸೊಪ್ಪಿನ ಸಾರು ರೆಡಿಯಾಗಿದೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡಿ. ಆಗ ನನ್ನ ಎಲ್ಲಾ ರೆಸಿಪಿಗಳು ನಿಮಗೆ ಟೈಮಿಗೆ ಸರಿಯಾಗಿ ಸಿಗ್ತವೆ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ. ನಮಸ್ಕಾರ.